ಹಾಯ್ ನಮಸ್ಕಾರ, ಕನ್ನಡ ಐಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೆಡ್ಮಿ 10 ಪ್ರೈಮ್ ಈ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬಾಕ್ಸ್ ನಮಗೆ ಈ ರೀತಿಯಾಗಿ ಬಂದಿರುತ್ತೆ. ನಾವು ಬಾಕ್ಸ್ನ ಓಪನ್ ಮಾಡ್ಕೊಂಡ ಕೂಡಲೇ ಇಲ್ಲಿ ನೋಡ್ಬೋದು ನಮಗೆ ಒಂದು ಬಾಕ್ಸ್ನಲ್ಲಿ ಸಿಮ್ ಎಜೆಕ್ಟ್ರು ಮತ್ತು ಬ್ಯಾಕ್ ಕವರು, ಯೂಸರ್ ಮ್ಯಾನ್ಯುವಲ್ ಕಾರ್ಡು ಸಿಗ್ತಾ ಇದೆ. ಆನಂತರ ನಾವು ಮೊಬೈಲ್ನ ನೋಡೋದಾದರೆ ನಾನು ತರಿಸಿರುವ ವೇರಿಯಂಟು 6GB 128GB ವೇರಿಯಂಟು. ಅದರಲ್ಲಿ ಆಸ್ಟಾಲ್ ವೈಟ್ ಈ ಮಾಡೆಲ್ನ ನಾನು ತರಿಸಿದೆ. ಆನಂತರ ಇದರ ಸ್ಪೆಸಿಫಿಕೇಷನ್ ನೋಡೋದಾದರೆ ನಾವು ಇದು ನಮಗೆ 90 Hz ಫುಲ್ HD ಪ್ಲಸ್ ಡಾಟ್ ಡಿಸ್ಪ್ಲೇ ಮತ್ತು ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಜೊತೆ ಬಂದಿದೆ. ಇದರ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ 50 MP A1 ಕ್ವಾಡ್ ಕ್ಯಾಮ್ರಾ, ಅಲ್ಟ್ರಾ ವೈಡ್ ಕ್ಯಾಮ್ರಾ 8 MPದು, ಮೈಕ್ರೋ ಮತ್ತು ಡೆಪ್ತ್ ಸೆನ್ಸಾರು ಇವೆರಡು ಕೂಡ 2 MPಯ ಕ್ಯಾಮ್ರಾಗಳಾಗಿರುತ್ತೆ. ಆನಂತರ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಬಂದಿದೆ. ಈ ಮೊಬೈಲ್ನ ಪ್ರೊಸೆಸರ್ ನೋಡೋದಾದರೆ ಇದರಲ್ಲಿ ಮೀಡಿಯಾ ಟೆಕ್ ಹೇಲಿಯೋ G88 ಹೈ ಪರ್ಫಾರ್ಮೆನ್ಸ್ ಪ್ರೊಸೆಸರ್ನ ಇದರಲ್ಲಿ ಬಳಸಿದ್ದಾರೆ. ಜೊತೆಗೆ ಇದರಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾನೆ. ಆನಂತರ ಡ್ಯುವೆಲ್ ಸ್ಟ್ರಿಯೋ ಸ್ಪೀಕರ್ನ ಇದರಲ್ಲಿ ಕೊಟ್ಟಿದ್ದಾನೆ ಮತ್ತು 3.5mm ಜಾಕ್ ಇದೆ. ಆನಂತರ ಇದರಲ್ಲಿ ರಿಮೋಟ್ ಕಂಟ್ರೋಲರ್ ಕೂಡ ಇದರಲ್ಲಿ ಇದೆ. ನೀವು ಇದರಲ್ಲಿ ನಿಮ್ಮ TV ಮತ್ತು ಇನ್ನು ಕೆಲವು ಹೋಮ್ ಥಿಯೇಟ್ರು ಎಲ್ಲ ಆಗಿರ್ಬೋದು ರಿಮೋಟ್ನಿಂದ ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಈಗ ನಾನು ಮೊಬೈಲನ್ನು ಸಿಂಪಲಾಗಿ ಬೂಟ್ ಮಾಡಿದೆ. ಈಗ ನಾವು ಕ್ಯಾಮ್ರಾನ ಓಪನ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನೋಡ್ಬೋದು ನಮಗೆ ಮೋರ್ ಆಪ್ಷನ್ನಲ್ಲಿ 50 MPಯ ಆಪ್ಷನ್ನು ಸಿಗ್ತಾ ಇದೆ. ನಾವು ಅದನ್ನು ಕ್ಲಿಕ್ ಮಾಡಿಕೊಂಡು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ಕ್ಯಾಮ್ರಾ ಆಪ್ಷನ್ನಲ್ಲಿ ತುಂಬಾ ಸೆಟ್ಟಿಂಗ್ಸ್ಗಳಿವೆ. ನೀವು ಅದನ್ನು ಮೊಬೈಲ್ ತೊಗೊಂಡ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ.